ತುಂಬ ಖುಷಿ ಆಯಿತು ಸರ್. ತುಂಬ ಒಳ್ಳೆಯದಾಗಿ ಬಂದಿದೆ ಮೂವಿ. ತುಂಬ ಖುಷಿ ಆಯಿತು. ಅದು ಎಂಜಾಯಬಲ್ ಆಗಿ ಇದೆ. ಹೋಲ್ ಮೂವಿನೂ ನೋಡ್ಬೋದು. ಆ್ಯಂಡ್ ಲವ್ ಮಾಕ್ಟೇಲ್ ಫ್ರಾಂಚೈಸಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಮೂವಿ ಅನ್ನು ಹೇಳ್ಬೋದು. ತುಂಬ ಇಮೋಷನಲ್, ತುಂಬ ಫನ್ ಎರಡು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಡಾರ್ಲಿಂಗ್ ಕೃಷ್ಣ ಸರ್ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಎಲ್ಲ ಬೇಕು. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಮಗಳ ಆ್ಯಕ್ಟಿಂಗ್ ನೋಡಿ ಎಷ್ಟು ಖುಷಿ ಆಯ್ತು ಸರ್. ವೆರಿ ಪ್ರೌಡ್. ಆ್ಯಸ್ ಅ ಫಾದರ್ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಡಿಡ್ ಅ ವಂಡರ್ಫುಲ್ ಜಾಬ್. ತುಂಬ ಖುಷಿ. ಹೋಪ್ ಯು ಆಲ್ ಲೈಕ್ ಇಟ್. ಮುಂಚೆ ಏನಾದ್ರು ಆ್ಯಕ್ಟಿಂಗ್ ಕಲಿಸಿದ್ರಾ ಅಥವಾ ಈ ಮೂವಿಯಲ್ಲೇ ಡೈರೆಕ್ಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ? ಇದು ಫಸ್ಟ್ ಮೂವಿ ಮಾಡಿದ್ದಾರೆ. ಮುಂಚೆ ಸ್ವಲ್ಪ ಆ್ಯಡ್ಸು ಆ ಥರ ಮಾಡಿದ್ದಾರೆ. ಇದೇ ಫಸ್ಟ್ ಮೂವಿ ಸ್ಕ್ರೀನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿನ್ನ ನೀನು ನೋಡ್ಕೊಂಡ್ಯಾ ಸ್ಕ್ರೀನ್ ಮೇಲೆ? ಏನು ಅನ್ನಿಸ್ತು? I didn't cry because I only acted in that, so I know I acted in all those scenes. No. Okay. Every scenes is no? Yes. Okay. ನೀನು ಆ್ಯಕ್ಟಿಂಗ್ ನೋಡಿ ಎಲ್ಲರೂ ಇಷ್ಟಪಟ್ರಾ? I love acting. Okay. ನಿಮ್ಮ ಅಪ್ಪ ಅಮ್ಮ ಏನು ಹೇಳಿದ್ರು? My mama is there in that school scene and my father is there. Oopsies, I'm telling the whole story. Adu suspense. Oh, so encouragement ನನಗೆ ತುಂಬ important. The movie is very nice. ಇವತ್ತು ಫ್ಯಾಮಿಲಿ ಜೊತೆ ಎಲ್ಲ ನೋಡಿದ ಮೂವಿ? Yes. You should go and watch it too. ಎಲ್ಲ ಏನಂದ್ರು ನೋಡಿ ಫ್ಯಾಮಿಲಿ ಅದು? First you will laugh and laugh and laugh until you feel like you are laughing forever. But second you cry and cry and cry. You will also feel like you are crying forever. ನೀನೇ ಅಳಿಸ್ತದಂತೆ ಎಲ್ಲಾರನು? I didn't cry because I only acted in that, so I'll know I acted in all that scenes too. ಏನು ಅನ್ನಿಸ್ತು ಇವಾಗ ಸ್ಕ್ರೀನ್ ಮೇಲೆ ಇಲ್ಲಿ ನೋಡಿ? It was very nice. I like to see myself on the screen. ಖುಷಿ ಆಯ್ತಾ? Yes. ಥ್ಯಾಂಕ್ ಯು. ಎಲ್ಲ ಇದೆ. ಲಾಸ್ಟಲ್ಲಿ ಯಾವ ಥರ ತಗೊಂಡಿದ್ದಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನೋಡಿ ಸರ್, ಪಾರ್ಟ್ 1 ಪಾರ್ಟ್ 2ಕ್ಕಿಂತ ಹೇಗಿದೆ? ಕಣ್ಣೀರು ಆಗ್ತಾ ಇದ್ದೀರಿ ಇದು ನೋಡಿ? ಇಲ್ಲ, ದಿಸ್ ಇಸ್ ಸಮಥಿಂಗ್ ಫ್ಯಾಬುಲಸ್. ಹಾಂ, ಅದಕ್ಕೆಲ್ಲ ಕಂಪ್ಯಾರಿಸನ್ನೇ ಇಲ್ಲ. ಈ ಪಿಕ್ಚರ್ ಯಾಕೆ ಸರ್ ಅಷ್ಟೊಂದು ಭಾವುಕರಾದ್ರಿ ಸಿನಿಮಾ ನೋಡಿ? ಲಾಸ್ಟ್ ಜಡ್ಜ್ಮೆಂಟು ಅಷ್ಟು ಚೆನ್ನಾಗಿದೆ. ಜಡ್ಜು ತೀರ್ಪು ಕೊಡೋದ್ರ ಬದಲು ಆ ಮಗುನೇ ತೀರ್ಪು ಕೊಡ್ತಾರೆ. ಹಾಂ, ಡಾರ್ಲಿಂಗ್ ಕೃಷ್ಣ ಡೈರೆಕ್ಷನ್ ಇಷ್ಟ ಆಯ್ತು ಹಾಗಾದ್ರೆ? ಕ್ಲಾಸ್ ಏನು ವರ್ಡೇ ಇಲ್ಲ. ಅಲ್ಲ, ತುಂಬ ನಾನೇನು ನನ್ನ ಡಾರ್ಲಿಂಗ್ ಕೃಷ್ಣನ ಏನು ಪರಿಚಯ ಇಲ್ಲ, ಏನಿಲ್ಲ. ಸಾಧಾರಣ ಕನ್ನಡ ಅಭಿಮಾನಿ ಅಂಥವನು ಇಂಥ ಪಿಕ್ಚರ್ನ ಹೊಗಳಿದ್ದಾರೆ. ಈಗ ಸರಿ ಸಂತಿಂಗ್ ಏನು ಕೋಟ್ಯಾಂತರ ರೂಪಾಯಿ ಚರಲಿ ಏನು ಮಾಡಿ ಅಂತ ಮಾಡೋದು ಏನೂ ಇಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಫಿಲಮ್, ಬ್ಯೂಟಿಫುಲ್. ಪ್ರೀತಿಸಿ ಅವ್ರಿಗೋಸ್ಕರ ಟೈಮ್ ಕೊಡಿ, ಮೈಕ್ ಕೆಳಗೆ ಅವ್ರಿಗೊಂದು ಸ್ವಲ್ಪ ಮೈಕ್ ಕೆಳಗೆ ಒಂದು ಅವಕಾಶ ಕೊಡಿ, ಅವ್ರ ಜೊತೆ ಬೆರೀರಿ. ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಿಮ್ಮ ಮಕ್ಕಳಿಗೆ ಬೆಲೆ ಕೊಡಿ. ಯಾವತ್ತು ಮಕ್ಕಳನ್ನ ಫ್ರೆಂಡ್ಸ್ ತರೋದು, ಇದೊಂದು ಮಾತ್ರ ರಿಕ್ವೆಸ್ಟ್ ಸರ್. ಯಾವುದು ಪಿಕ್ಚರ್ ಮಾತ್ರ ಎಕ್ಸಾಕ್ಟ್ಲಿ ಸೂಪರ್ ಸರ್. ಪಾರ್ಟ್ 1 2ಕ್ಕಿಂತ ಇದು ಹೇಗಿದೆ ಸರ್? ಬಾಸ್ ಇದೊಂದು ಟ್ರೆಂಡಿಂಗ್ ಬಾಸ್. ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಹೋಗಿದೆ. ಥ್ಯಾಂಕ್ ಯು. ಪ್ಲೀಸ್ ವಾಚ್. ಟೈಮ್ ಕೊಡಬೇಕು, ಅದು ಹೆಣ್ಣಾಗಲಿ ಗಂಡ ಆಗಲಿ. ಯಾಕಂದರೆ ಇವತ್ತಿನ ಪ್ರಪಂಚದಲ್ಲಿ ಯಾರೇ ಆಗಲಿ ಮಕ್ಕಳನ್ನ ಎಷ್ಟು ಜನ ಒಂದು ಸ್ಕೂಲ್ ಟೈಮಿಂಗ್ಸ್ ಆಗಲಿ ಒಂದು ಇದಾಗಲಿ ಹೇಳಿದ್ರಲ್ಲ, ಅಲ್ಲಿ ಪಿಕ್ಚರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಏನು ಒಂದು ಮಕ್ಕಳನ್ನ ಸ್ಕೂಲಿಗೆ ಅವರು ಬಸ್ ಡ್ರೈವರ್ ಬಂದು ಕರ್ಕೊಂಡು ಹೋಗ್ತಾರೆ, ಯಾವ ಪೇರೆಂಟ್ಸ್ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ? ಮಕ್ಕಳ ಜೊತೆ ಬೆರೀರಿ. ವೆರಿ ಗುಡ್. ಏನು ರೇಟಿಂಗ್ ಕೊಡ್ತೀರಾ ಸರ್? ಆಲ್ಮೋಸ್ಟ್ 5 to 5. ಹಲೋ ಮಕ್ಕಳು ಫಸ್ಟ್ ಸೆಕೆಂಡ್ ನೋಡಿದ್ದೀರಾ? ಅದಕ್ಕಿಂತ ಇದೇನು ಬೆಟ್ರ್? ಐ ನೀಡ್ ಯರ್ ಹೆಲ್ಪ್ ಅಂತ ಫಸ್ಟ್ ಹಾಫ್ ತುಂಬ ಲಾಫಬಲ್, ಲೈಕ್ ಏನೋ ಲೈಟಾಗಿ ಹೋಗ್ತಾ ಇದೆ. ಸೆಕೆಂಡ್ ಹಾಫ್ ತುಂಬ ಇಂಟೆನ್ಸ್ ಆಗಿ ಹೋಗ್ತಾ ಇದೆ. ಒಳ್ಳೆ ಮೂವಿ ಮಾಡಿದ್ದಾರೆ. ಥ್ಯಾಂಕ್ ಯು.